ಮುಷ್ಟೂರು ಪಂಚಾಯಿತಿ ಬ್ಯಾಟ್ನೂರು ಗ್ರಾಮದ 23-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಗುರುಗಳ ಸಮಾನರಾದ ಕೋಚಿಮುಲ್ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, JDS ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಡೆನಳ್ಳಿ ನಾಗರಾಜನ್ನವರೇ, ಈ ಸಂಘದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಬ್ಯಾಟ್ನೂರು ಸೀನನ್ನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ವೇಣೂರವರೇ, ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಂಘ ಸದಸ್ಯರು ಮತ್ತು ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಬ್ಯಾಟ್ನೂರು ಗ್ರಾಮದ ಹಾಲು ಉತ್ಪಾದಕರ ಪ್ರೀತಿಯ ರೈತರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇಲ್ಲಿ ಪಕ್ಕದಲ್ಲೇ ಒಂದು ಸೈಟ್ ತಗೊಂಡಿದ್ದೀವಿ, ನಮ್ಮ ಹಾಲ್ ಡೈರಿಯನ್ನ ಕಟ್ಟಡ ಕಟ್ಟಲಿಕ್ಕೆ ಸೈಟ್ ಕೂಡ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತಂದ್ರು. ಇದರಲ್ಲೇ ಗೊತ್ತಾಗುತ್ತೆ ಹಾಲ್ ಡೈರಿ ಅತ್ಯುನ್ನತ ಸ್ಥಾನದಲ್ಲಿ ಮುಂದೆ ಹೋಗ್ತಾ ಇದೆ ಅಂತ. ಇದಕ್ಕೆಲ್ಲ ಒಂದು 2 ಕಾರಣಗಳು ಕೂಡ ಇರ್ತವೆ. ಒಂದು ಮನೆ, ಒಂದು ತಾಲೂಕು, ಒಂದು ಸಂಸಾರ ನಡಿಬೇಕು ಅಂದ್ರೆ ಅದರ ಯಜಮಾನರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಹುದ್ದೆಯಲ್ಲಿ ಆ ಯಜಮಾನರ ಹೇಗೆ ಯಾವ ರೀತಿ ಅದನ್ನ ತಗೊಂಡೋಗ್ತಾರೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಅದೇ ತರ ನಮ್ಮ ನಾಗರಾಜನ್ನವರು ಕೂಡ ತಾಲೂಕು ಮಟ್ಟದಲ್ಲಿ ಎಲ್ಲಿ ನೋಡಿದ್ರು ಹೊಸ ಬಿಲ್ಡಿಂಗ್ಗಳು ಮತ್ತೆ ರೈತರಿಗೆ ಏನೇನು ಅನುಕೂಲಗಳಾಗಬೇಕೋ ಇವೆಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಮುಂದೆ ಕೂಡ ನಾವು ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ತದೆ. ಯಾಕೆಂದ್ರೆ ಅವ್ರ ಬಗ್ಗೆ 2 ಉದಾಹರಣೆ ಹೇಳ್ಬೇಕು ನಾನು. ಈಗ ಆಗಮಿಸಿರ್ತಕ್ಕಂಥ ನಮ್ಮ ಮುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವರ್ಧನ್ ಅವರು ಕೂಡ ಸ್ವಾಗತ ಬಯಸ್ತಾ, ಮೊನ್ನೆ ಒಂದು ಲಾಯರ್ ಅಸೋಸಿಯೇಷನ್ ಅಲ್ಲಿ ಒಂದು ನಾಗರಾಜನ್ ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು, ನನ್ನನ್ನು ಕೂಡ ಕರೆದಿದ್ರು. ಅಲ್ಲಿ ಹೋದ್ವಿ, ಲಾಯರ್ ನಿಂತ್ಕೊಂಡು ಒಬ್ರು ಹೇಳಿದ್ರು, ನಾಗರಾಜ್ ಸರ್ ಅವರು ನಮ್ ಗುರುಗಳು, ಲಾ ಎಜುಕೇಶನ್ ಅಲ್ಲಿ ನಮ್ಗೆ ಟೀಚಿಂಗ್ ಕೊಟ್ಟಿದ್ದಾರೆ ಅಂತಂದ್ರು. ಇನ್ನೊಬ್ರು ಇದ್ಕೊಂಡು, ನಾಗರಾಜ್ ಸರ್ ಅವರು ಸುಮಾರು ವರ್ಷ ನಮ್ಮ ಕೋಲಾರ ಅಸೋಸಿಯೇಷನ್ಗೆ ವಕೀಲರ ಸಂಘದ ಅಧ್ಯಕ್ಷರಾಗಿದ್ರು. ಅದೇ ತರ ರೋಟರಿ ಕ್ಲಬ್ ನಲ್ಲಿ ಹೋದ್ವಿ. ರೋಟರಿ ಕ್ಲಬ್ ಅಲ್ಲಿ ಹೋದ್ರೆ ಮುಳಬಾಗಿಲು ತಾಲೂಕಲ್ಲಿ ರೋಟರಿ ಉಳಿಬೇಕು ಅಂತಂದ್ರೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಕಾಡೇನಳ್ಳಿ ನಾಗರಾಜನ್ ಅವರು ಅದರಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿ ಮುಳಬಾಗಿಲಲ್ಲಿ ರೋಟರಿಯನ್ನ ಉಳಿಸ್ಕೊಂಡು ಆ ರೋಟರಿ ಮುಖಾಂತರ ಇವಾಗ ನಮ್ಮ ತಾಲೂಕಲ್ಲಿ ಬಹಳ ಕಡೆ ಈಗ ನೋಡಿ, ನಂಗ್ಲಿಯಲ್ಲಿ ಸ್ಕೂಲ್ ಇರ್ಬೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಎಲ್ಲ ನಮ್ಗೆ ತಾಲೂಕು ಜನತೆಗೆ ಅನುಕೂಲವಾಗ್ತಾ ಇದೆ. ಅದಕ್ಕೆ ಯಾವುದೇ ರಂಗದಲ್ಲಿರ್ಬೋದು, ನಮ್ಮ JDS ಪಕ್ಷದಲ್ಲಿ ಕೂಡ ಪಕ್ಷವನ್ನು ಕಟ್ಟಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ನಾಗರಾಜನ್ ಅವರ ಅಧ್ಯಕ್ಷತೆಯಲ್ಲಿ ಗೆಲುವನ್ನೇ ಕಂಡಿದ್ದೀವಿ, ಸೋಲನ್ನು ನಾವಂತೂ ಕಂಡಿರ್ತಾ ಇರಲಿಲ್ಲ. ಯಾಕೆಂದ್ರೆ ಅವರ ಅಧ್ಯಕ್ಷತೆ ಆಗಿರುತ್ತೆ. ಅವರು ನಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೋ ಅದರ ಮೇಲೇನೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾಗರಾಜನ್ ಅವರಿಗೆ ನಾನು ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ನನ್ನನ್ನಿಲ್ಲಿ ಬ್ಯಾಟ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಗೆ ಕರೆದು ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.